ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಂತಂದರೆ ಮುಂಚೆನೇ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಇದಕ್ಕೆ ಜಸ್ಟ್ ಏನೇನು ಹಾಕ್ತಿದ್ದೀನಿ ಅಂತಂದರೆ ಕಾಯಿ, ಅಂದರೆ ದೊಡ್ಡದು 2 ಟೊಮೊಟೊ, ಲೈಕ್ ಹೈಬ್ರಿಡ್ ಟೊಮೊಟೊ ಅಂತಾರಲ್ಲ ಅದು. ನಾಟಿ ಟೊಮೊಟೊ ಆದರೆ 3 ಸಾಕು. ಮತ್ತು ಅದು ಒಗ್ಗರಣೆಗೆ ಒಂದು ಸ್ವಲ್ಪ ಟೊಮೊಟೊ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಲೈಕ್ ಮೀಡಿಯಮ್ ಇದರಲ್ಲಿ ಅರ್ಧ ಈರುಳ್ಳಿ ಚಿಕ್ಕದಾಗಿ ಹಚ್ಚಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಅಂದರೆ ಸಾಂಬಾರು ಪುಡಿ, ಖಾರ ಕಡಿಮೆ ಇರುತ್ತೆ ಅಂತ. ನೋಡಿ, ಈ ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಒಗ್ಗರಣೆಗೆಲ್ಲ ಇದರಲ್ಲೇ ಹಾಕೋಣ. ಲೈಕ್ ನೀವು ಒಗ್ಗರಣೆಗಾದರೂ ಹಾಕ್ಬೋದು ಅಥವಾ ಮಸಾಲ ಇದರಲ್ಲಿ ಹಾಕಿದ್ರೂ ಹಾಕ್ಬೋದು. ಇನ್ ಕೇಸ್ ನೀವು ಚೆನ್ನಾಗಿ ಕುದ್ಮೇಲಾದರೂ ತರಕಾರಿ ಹಾಕ್ಬೋದು, ಇವಾಗಾದರೂ ಹಾಕ್ಬೋದು. ನೋಡಿ, ನೀರು ಹಾಕ್ತಾಯಿದ್ದೀನಿ. ಆದರೂ ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು. ಇನ್ನೂ ಕಾಳು ತುಂಬ ಕಡಿಮೆ ಇತ್ತು, ಸ್ವಲ್ಪ ಬೇಳೆ ಜಾಸ್ತಿ ಇತ್ತು. ಬಟ್ ಚಪಾತಿಗೆಲ್ಲ ತುಂಬ ಸಖತ್ತಾಗಿರುತ್ತೆ. ಚಪಾತಿ ಮತ್ತು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ, ದೋಸೆ. ಲೈಕ್ ತರಕಾರಿ, ಹಸಿ ತರಕಾರಿ ಸಾಂಬಾರಿಗೆಲ್ಲನ ನಾವು ಸಾರಿನ ಪುಡಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಧನಿಯಾ ಪುಡಿ ಎಲ್ಲ ಒಣಕಾಳುಗಳಿಗೆ ಚೆನ್ನಾಗಿರುತ್ತೆ. ಈ ಮೊಳಕೆ ಬಡಿಸಿರೋ ಹುಳಿಕಾಳು ಮತ್ತು ಕಡಲೆಕಾಳು, ಸೊ ಇದಕ್ಕೆಲ್ಲ ಧನಿಯಾ ಪುಡಿ ಸೂಟ್ ಆಗುತ್ತೆ. ಮತ್ತು ಹಸಿ ಕಾಳಿಗೆಲ್ಲ ಈ ಥರ ಸಾರಿನ ಪೌಡರು ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮಗೆ ಮಿಕ್ಸರ್ ಮಾಡೋಕ್ಕಾಗಲ್ಲ ಅಂತಂದರೆ ಅದೇ ಥರ ಕಾಯಿ ಎಲ್ಲ ಹಾಕಿ ಕೂಡ ಮಾಡ್ಬೋದು ಸಾರಿನ ಪುಡಿ. ಬಟ್ ಧನಿಯಾ ಪುಡಿಗಾದರೆ ಎಲ್ಲ ರುಬ್ಬಿದ್ರೆ ಚೆನ್ನಾಗಿರೋದು. ಲೈಕು ಈರುಳ್ಳಿ, ಬೆಳ್ಳುಳ್ಳಿನೇ ಹಾಕಿದ್ದೀನಿ, ಅದನ್ನು ತೋರಿಸಿದೆ ಅಷ್ಟೇ. ಬೆಳ್ಳುಳ್ಳಿ ಒಂದು 12 ಎಸಳು. ಲೈಕ್ ಇದನ್ನು ನೀವು ಒಗ್ಗರಣೆಗಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಕುದಿದಲ್ಲೇ ಹಾಕ್ತೀನಿ. ಕುದ್ಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಲೈಕ್ ಇನ್ನು ಕುದಿ ಸ್ಟಾರ್ಟ್ ಆಗ್ಬೇಕಾದ್ರೆ ಹಾಕಿದ್ರೆ ಎಲ್ಲ ನೀಟಾಗಿ ಬೆಂದ್ಬಿಡುತ್ತೆ ಅಂತ ಅಷ್ಟೇ. ಹಸಿ ಕಾಳು ಮತ್ತು ಹಸಿ ಲೈಕ್ ಈ ಥರ ಅವರೆಕಾಯಿ ಸೊಟ್ಟು ಅಂತಾರೆ. ಅವರೆಕಾಯಿ ಅಂತಲೇ ಅದು ಲೈಕ್ ಅವರೆಕಾಯಿ ಬಂದು ಸೀಸನಲಲ್ಲಿ ಬರುತ್ತೆ. ಬಟ್ ಇದು ಸಿಕ್ಟೆಕಾಯಿ ಅಂತಾರೆ ನಮ್ಮ ಕಡೆ. ಅದು ಯಾವಾಗ ಬೇಕಾದ್ರೂ ಬೆಳಿಬೋದು. ಅದು ಅವರೆಕಾಯಿ ಬಂದು ಸೊಗಡು ಇರುತ್ತೆ, ಬಟ್ ಇದು ಸೊಗಡು ಇರೋಲ್ಲ. ಮೀನ್ಸ್ ಅಂಟು ಥರ ಇರುತ್ತೆ. ಅವರೆಕಾಯಿ ಸೀಸನಲ್ಲಿ ಬಂದಾಗ ಚಳಿಗಾಲದಲ್ಲಿ ಬರುತ್ತಲ್ಲ, ಸಂಕ್ರಾಂತಿಗೆಲ್ಲ ಅದು ಸೊಗಡು ಇರುತ್ತೆ. ಬಟ್ ಇದು ಸೊಗಡು ಇರೋಲ್ಲ. ಟೇಸ್ಟ್ ವೈಸ್ ಅದು ಚೆನ್ನಾಗಿರುತ್ತೆ ಅವರೆಕಾಯಿ. ಇದು ಸಿಕ್ಟೆಕಾಯಿ ಅಂತಾರೆ ನಮ್ಮ ಕಡೆ ಹಳ್ಳಿ ಶಿರಾ ಭಾಷೆಯಲ್ಲಿ. ಬಟ್ ಇದು ಅಷ್ಟೊಂದು ಟೇಸ್ಟ್ ವೈಸ್ ಕಂಪೇರ್ ಮಾಡ್ಕೊಂಡ್ರೆ ಅವರೆಕಾಯಿ ಸೊಗಡು ಜಾಸ್ತಿ ಇದ್ದಷ್ಟು ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ಈಗ ಬರೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಸೊಗಡು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ತುಂಬ ಲೈಕ್ ಏನಾದ್ರೂ ಹಾಕೊಂಡ್ರೆ ಅದು ಸ್ಮೆಲ್ ಬರ್ತಾ ಅವರೆಕಾಯಿ ಬಿಡಿಸ್ಬೇಕಾದ್ರೆ. ಬಟ್ ಈಗ ಅಷ್ಟೊಂದು ಸ್ಮೆಲ್ ಇರೋಲ್ಲ, ಕಡಿಮೆ ಆಗ್ತಾಯಿದೆ ಅಂತಾರೆ. ಆವಾಗ ಹೇಳ್ತಾರೆ ಲೈಕ್ ಆವಾಗಿನ ಸ್ವಾದಿಷ್ಟ ಈಗಿರೋದಿಲ್ಲ ಅಡುಗೆಯಲ್ಲಿ ಅಂತ. ಆವಾಗ ಎಂತ ಅಂತಂದರೆ ಏನು ಅಂದರೆ ಜಾಸ್ತಿ ಐಟಮ್ ಹಾಕ್ತಲೇ ಮಾಡಿದ್ರು ಕೂಡ ಒಂಥರ ರುಚಿ ಚೆನ್ನಾಗಿರೋದು. ಫಾರ್ ಎಕ್ಸಾಂಪಲ್ ಚಿಕನ್ ಮಾಡಿದ್ರೆ ಅಥವಾ ಮಟನ್ ಮಾಡಿದ್ರು ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಚಕ್ಕೆ ಲವಂಗ ಇರೋದು. ಬಟ್ ಎಲ್ಲ ಟೈಮು ಇರ್ತಿರ್ಲಿಲ್ಲ. ಆ ಟೈಮಲ್ಲಿ ಚಕ್ಕೆ ಲವಂಗ ಹಾಕ್ತಲೇ ಮಾಡಿದ್ರು ಕೂಡ ಅಡುಗೆ ಫ್ರಾಗ್ರೆನ್ಸು ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಇದನ್ನು ಕುದಿಸ್ಬೇಕು ಚೆನ್ನಾಗೆ. ನೀವು ಮುಂಚೆನಾದರೂ ಬೇಯಿಸ್ಕೋಬೋದು, ಅಥವಾ ಬೇಳೆಕಾಳು 2 ವಿಸಿಲ್ ಅಥವಾ 1 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು. ನಾನು ಈ ಬೇಳೆ ಹಾಕೋಂಗಿಲ್ಲ ಆ್ಯಕ್ಚುಲಿ. ಹಸಿ ತರಕಾರಿ ಹಾಕಿದ್ರೆ ನಾನು ಯಾಕೆ ಹಾಕ್ತೆ ಅಂತಂದರೆ ತರಕಾರಿ ತುಂಬ ಕಡಿಮೆ ಇತ್ತಲ್ಲ, ನಾನು ಪಲ್ಯನೂ ಕೂಡ ಮಾಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಬೇಳೆನ ಹಾಕ್ತೆ. ಇಲ್ಲಾಂದರೆ ಹಸಿ ಕಾಳು ಹಾಕೊಂಡು ಕೂಡ ನೀವು ಮಾಡ್ಬೋದು.
ತುಂಬಾ ಕಡಿಮೆ ಇತ್ತು, ಅದಕ್ಕೋಸ್ಕರ ಈ ಥರ ಮಾಡಿದ್ದು. ಸೊ ಅದೆಲ್ಲ ನಾನು ತುಂಬ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಕುದಿಸ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ, ಅದು ನೀರಲ್ಲಿ ತೊಳೆದಿದ್ದಲ್ಲ. ಆ್ಯಕ್ಚುಲಿ ನಾವು ಯಾವುದೇ ಇದನ್ನು ಬಳಸ್ಬೇಕಾದ್ರೂ ಸ್ವಲ್ಪ ನೀರಲ್ಲಿ ತೊಳೆದು ಫಸ್ಟ್ ತೊಳೆದಿಟ್ಟಿದ್ರು ಕೂಡ, ಬಿಕಾಸ್ ಜಿರಳೆ ಎಲ್ಲ ಓಡಾಡಿರುತ್ತೋ ಅಥವಾ ಏನಾದರೂ ನೋಡೋ ಅದೆಲ್ಲ ಜಿರಳೆ ಕಡಿಮೆ ಇದ್ದರೂ ಕೂಡ ಬಟ್ ಏನಾದರೂ ಓಡಾಡಿರುತ್ತೆ ಅಂತ ಒಂದು ಇದರಿಂದ ಇನ್ನೊಂದ್ಸರಿ ಮತ್ತೆ ಎಲ್ಲ ತೊಳೆದು ಮತ್ತೆ ಯೂಸ್ ಮಾಡೋದು. ಈಗ ಜೀರಿಗೆ ಸಾಸಿವೆ ಇರಲಿಲ್ಲ ಅಂತ ಹೇಳಿ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿ ಸ್ವಲ್ಪ ಗಟ್ಟಿ ಇತ್ತು ಅಲ್ಲ, ಒಂದು ಸ್ವಲ್ಪ ಒಗ್ಗರಣೆದೆಲ್ಲ ಎಣ್ಣೆ ಇತ್ತು ಅಂತ ಹೇಳಿ ಸ್ವಲ್ಪ ಗಟ್ಟಿನೂ ಕೂಡ ಇತ್ತು. ಬಟ್ ತರಕಾರಿ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬೇಳೆ ಹಾಕ್ತಲೇ ಮಾಡಿದ್ರೆ ಅದು ಚೆನ್ನಾಗಿತ್ತು. ನಾನು ಬಸ್ಸಾರು ಮಾಡೋಣ ಅಂದ್ಕೊಂಡೆ, ಯಾಕಂತಂದು ಇದೆಲ್ಲ ಕಾಳು ಹಾಕಿ. ಬಟ್ ಬಸ್ಸಾರು ಬೇಡ ಅಂತ ಅಂದಿದ್ದಕ್ಕೆ ಹುಳಿ ಮಾಡಿದ್ದು ಜಸ್ಟ್. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ, ಇದಕ್ಕೆ ನಾನು ಯಾವುದು ಮೀಮ್ಸ್ ಅದೆಲ್ಲ ಆ್ಯಡ್ ಮಾಡೋದಿಲ್ಲ. ಇದು ಒಂದೇ ವಿಡಿಯೋ, ಲೈಕ್ ಆನ್ ಮಾಡಿದ್ದು ಎಲ್ಲೂ ಕೂಡ ಆಫ್ ಮಾಡಿಲ್ಲ. ಬೇಳೆ ಅಂತಂದರೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಲು ಪಾವು ಅಂತಾರಲ್ಲ ಅದರಲ್ಲಿ ಅಷ್ಟು, 2 ಮೆಂಬರ್ಸ್ಗಳ ಆಲ್ಮೋಸ್ಟ್ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಈಗ ನೋಡಿ ಈ ಥರ ಕುದೀತಾ ಇರ್ಬೇಕಾದ್ರೆ ನಾನು ಓಪನ್ ಕುಕ್ಕರಲ್ಲೇ ಬೇಯಿಸ್ತೀನಿ. ತರಕಾರಿ ಹಾಕಿ ವಿಜಿಲ್ ಹಾಕ್ಬಿಟ್ರೆ ಫುಲ್ಲು ಎಲ್ಲ ಬೆಂದು ತಿನ್ನೋದಕ್ಕೆ ಆಗೋದು, ಅಂದರೆ ಲೈಕ್ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಈ ಥರ ಓಪನಲ್ಲೇ ಕುದಿಸೋದು. ಈ ಥರ ಕುದಿಬೇಕಾದ್ರೆ ಆಫ್ ಮಾಡಿದ್ರೆ ಆಗೋಯ್ತು ಸಾಂಬಾರು. ನೀವು ಇನ್ನೊಂದ್ಸಲಿ ಕೂಡ ಚೆಕ್ ಮಾಡ್ಬೋದು ತರಕಾರಿ ಬೆಂದಿದೆಯೋ ಇಲ್ವೋ ಅಂತ. ಹಸಿ ಕಾಳಲ್ಲ, ಹಸಿ ಕಾಳು ಲೈಕ್ ಕಾಳುಗಳು ಅದೆಲ್ಲ ಬೇಗ ಬೇಯುತ್ತೆ. ಬಟ್ ಒಣಕಾಳಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಇನ್ನೇನು ಸಾಂಬಾರು ಪೌಡರ್ ಎಲ್ಲ ಹಾಕಿರ್ತೀವಿ, ಚಕ್ಕೆ ಲವಂಗ. ಸೊ ನಥಿಂಗ್ ಟು ಆ್ಯಡ್ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.